ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು 6ನೇ ತರಗತಿಯ ವಿಜ್ಞಾನ ಪಠ್ಯಪುಸ್ತಕ ಕುತೂಹಲ ಕನ್ನಡ ಮಾಧ್ಯಮ ಭಾಗ 2ರಲ್ಲಿ ಮುಂದಿನ ಒಂದು ಪಾಠವನ್ನು ನೋಡೋಣ. ಅಧ್ಯಾಯ 8 ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ. ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ಪೇಜ್ ನಂಬರ್ 41ರಲ್ಲಿ ನಮ್ಮ ಕಲಿಕೆಯನ್ನು ವಿಸ್ತರಿಸಿಕೊಳ್ಳೋಣ. ಮೊದಲನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಘನೀಕರಣವನ್ನು ಅತ್ಯುತ್ತಮವಾಗಿ ವಿವರಿಸುತ್ತದೆ? ನೀರಾವಿಯನ್ನು ಅದರ ದ್ರವ ಸ್ಥಿತಿಗೆ ಪರಿವರ್ತಿಸುವುದು. ಉತ್ತರ. ಎರಡನೇ ಪ್ರಶ್ನೆ, ಈ ಕೆಳಗೆ ಕೊಟ್ಟಿರುವ ಯಾವ ಪ್ರಕ್ರಿಯೆಗಳಲ್ಲಿ ಆವೀಕರಣವು ಅತಿ ಪ್ರಮುಖವೆಂಬುದನ್ನು ಗುರುತಿಸಿ. ಬಣ್ಣ ಹಚ್ಚುವಾಗ ಇವುಗಳನ್ನು ಬಳಸಿ. ಕ್ರಯಾನ್ಗಳು ನೆಕ್ಸ್ಟು ಜಲ ವಿಲೀನವಾಗುವ ಬಣ್ಣಗಳು, ಆಕ್ರಿಲಿಕ್ ಬಣ್ಣಗಳು, ಪೆನ್ಸಿಲ್ ಬಣ್ಣಗಳು, ಜಲ ವಿಲೀನವಾಗುವ ಬಣ್ಣಗಳು. ಕಾಗದದ ಮೇಲೆ ಬರೆಯುವಾಗ ಇಂಕ್ ಪೆನ್. ಮೂರನೇ ಪ್ರಶ್ನೆ, ಇಂದಿನ ದಿನಗಳಲ್ಲಿ ನಾವು ಅನೇಕ ಸ್ಥಳಗಳಲ್ಲಿ ಹಸಿರು ಬಣ್ಣದ ಪ್ಲಾಸ್ಟಿಕ್ ಹುಲ್ಲು ನೋಡುತ್ತೇವೆ. ನೈಸರ್ಗಿಕ ಹುಲ್ಲಿನ ಸುತ್ತಲಿನ ಪ್ರದೇಶವು ಪ್ಲಾಸ್ಟಿಕ್ ಹುಲ್ಲಿನ ಸುತ್ತಲಿನ ಪ್ರದೇಶಕ್ಕಿಂತ ತಂಪಾಗಿರುತ್ತದೆ ಏಕೆ ಎಂದು ನೀವು ಕಂಡುಕೊಳ್ಳಬಲ್ಲಿರಾ? ಇದಕ್ಕೆ ಉತ್ತರ. ಬನ್ನಿ ಉತ್ತರವನ್ನು ನೋಡೋಣ. ನೈಸರ್ಗಿಕ ಹುಲ್ಲು ಬಾಷ್ಪೀಭವನ ಕ್ರಿಯೆಯನ್ನು ನಡೆಸುತ್ತದೆ ಮತ್ತು ದ್ಯುತಿಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸುತ್ತದೆ. ಈ ಪ್ರಕ್ರಿಯೆಯಲ್ಲಿ ನೀರು ಆವಿಯಾಗಿ ಪರಿಸರಕ್ಕೆ ಬಿಡುಗಡೆಯಾಗುತ್ತದೆ. ಇದು ಸುತ್ತಲಿನ ಪ್ರದೇಶದಿಂದ ಉಷ್ಣವನ್ನು ಹೀರಿಕೊಳ್ಳುತ್ತದೆ ಮತ್ತು ತಂಪಾಗಿಸುವ ಪರಿಣಾಮವನ್ನು ಉಂಟುಮಾಡುತ್ತದೆ. ಆದರೆ ಪ್ಲಾಸ್ಟಿಕ್ ಹುಲ್ಲು ಕೃತಕವಾಗಿದ್ದು ಈ ಯಾವುದೇ ಜೈವಿಕ ಪ್ರಕ್ರಿಯೆಗಳಿಗೆ ಒಳಗಾಗುವುದಿಲ್ಲ. ಆದ್ದರಿಂದ ಇದು ಉಷ್ಣವನ್ನು ಹೀರಿಕೊಳ್ಳುವುದಿಲ್ಲ. ಓಕೆ. ನಾಲ್ಕನೆಯ ಪ್ರಶ್ನೆ, ನೀರನ್ನು ಹೊರತುಪಡಿಸಿ ಆವಿಯಾಗುವ ಇತರೆ ದ್ರವಗಳಿಗೆ ಉದಾಹರಣೆಗಳನ್ನು ನೀಡಿ. ನಮಗೆಲ್ಲರಿಗೂ ಗೊತ್ತು ನೀರು ಆವಿಯಾಗುತ್ತೆ ಅಂತ. ಅದನ್ನು ಬಿಟ್ಟು ಇನ್ನು ಯಾವ ಯಾವ ದ್ರವಗಳಿಗೆ ಈ ಒಂದು ಆವಿಯಾಗುವಂತಹ ಒಂದು ಎಫೆಕ್ಟ್ ಇದೆ ಅನ್ನೋದನ್ನು ನೋಡೋಣ. ಉತ್ತರ. ನೀರನ್ನು ಹೊರತುಪಡಿಸಿ ಆವಿಯಾಗುವ ಇತರೆ ದ್ರವಗಳಿಗೆ ಉದಾಹರಣೆಗಳು ಆಲ್ಕೋಹಾಲ್, ಅಸಿಟೋನ್ ಅಂತ ಅಂದರೆ ನೀವು ನೇಲ್ ರಿಮೂವರ್ ಇರುತ್ತಲ್ವ, ನೇಲ್ ಪಾಲಿಶ್ ರಿಮೂವರ್. ನೇಲ್ ಪಾಲಿಶ್ ರಿಮೂವರಲ್ಲಿ ಅಸಿಟೋನ್ ಇರುತ್ತೆ. ಅಸಿಟೋನ್ ಮತ್ತು ಪೆಟ್ರೋಲ್. ಸ್ಯಾನಿಟೈಸರ್ ಕೂಡ ಅದರೊಳಗೂ ಸಹ ಅಸಿಟೋನ್ ಇರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಫ್ಯಾನ್ಗಳು ಗಾಳಿಯನ್ನು ಸುತ್ತಲೂ ಚಲಿಸುವಂತೆ ಮಾಡಿ ತಂಪಿನ ಅನುಭವವನ್ನು ಸೃಷ್ಟಿಸುತ್ತವೆ. ಒದ್ದೆ ಬಟ್ಟೆಗಳನ್ನು ಒಣಗಿಸಲು ಫ್ಯಾನ್ ಬಳಸುವುದು ವಿಚಿತ್ರವಾಗಿ ಕಾಣಿಸಬಹುದು, ಏಕೆಂದರೆ ಫ್ಯಾನ್ಗಳು ಸಾಮಾನ್ಯವಾಗಿ ವಸ್ತುಗಳನ್ನು ಬೆಚ್ಚಗಿಡುವುದಿಲ್ಲ, ಬದಲಿಗೆ ತಂಪಾಗಿಸುತ್ತವೆ. ಸಾಮಾನ್ಯವಾಗಿ ನೀರು ಆವಿಯಾಗಲು ಅದಕ್ಕೆ ಉಷ್ಣದ ಅಗತ್ಯವಿರುತ್ತದೆ, ತಂಪಾದ ಗಾಳಿಯಲ್ಲ. ಈ ಕುರಿತು ನಿಮ್ಮ ಅಭಿಪ್ರಾಯವೇನು ಅಂತ ಕೊಟ್ಟಿದ್ದಾರೆ. ಬನ್ನಿ ಉತ್ತರ ನೋಡೋಣ. 5ನೇ ಪ್ರಶ್ನೆಗೆ ಉತ್ತರ. ಒದ್ದೆ ಬಟ್ಟೆಗಳನ್ನು ಒಣಗಿಸಲು ಫ್ಯಾನ್ ಬಳಸುವುದು ಪರಿಣಾಮಕಾರಿಯಾಗಿದೆ. ನೀರು ಆವಿಯಾಗಲು ಉಷ್ಣದ ಅಗತ್ಯವಿದ್ದರೂ ಫ್ಯಾನ್ಗಳು ಗಾಳಿಯನ್ನು ಚಲಿಸುವಂತೆ ಮಾಡುತ್ತವೆ. ನೆಕ್ಸ್ಟ್, ಇದು ಬಟ್ಟೆಗಳ ಮೇಲ್ಮೈಯಲ್ಲಿರುವ ನೀರಿನ ಆವಿ ಅಣುಗಳನ್ನು ತ್ವರಿತವಾಗಿ ತೆಗೆದುಹಾಕುತ್ತದೆ. ಇದರಿಂದಾಗಿ ಆವಿಯಾಗುವಿಕೆಯ ಪ್ರಮಾಣವು ಹೆಚ್ಚಾಗುತ್ತದೆ, ಬಟ್ಟೆಗಳು ಬೇಗನೆ ಒಣಗುತ್ತವೆ. ನೆಕ್ಸ್ಟ್ ಪ್ರಶ್ನೆ, 6ನೇ ಪ್ರಶ್ನೆ, ಒಳಚರಂಡಿಗಳಿಂದ ಕೆಸರು ತೆಗೆಯುವಾಗ ಚರಂಡಿಯ ಅಕ್ಕಪಕ್ಕದಲ್ಲಿ ರಾಶಿ ಹಾಕಿ 3-4 ದಿನಗಳವರೆಗೆ ಹಾಗೆಯೇ ಬಿಟ್ಟಿರ್ತಾರೆ. ನಂತರ ಅದನ್ನು ಗೊಬ್ಬರವಾಗಿ ಬಳಸಲು ತೋಟ ಅಥವಾ ಗದ್ದೆಗೆ ಸಾಗಿಸಲಾಗುತ್ತದೆ. ಈ ವಿಧಾನವು ಕೆಸರಿನ ಸಾಗಣೆ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಮತ್ತು ಇದನ್ನು ನಿರ್ವಹಿಸುವ ವ್ಯಕ್ತಿಗಳ ಸುರಕ್ಷತೆಯನ್ನು ಹೆಚ್ಚಿಸುತ್ತದೆ. ಈ ಬಗ್ಗೆ ಆಲೋಚಿಸಿ ಮತ್ತು ಹೇಗೆಂದು ವಿವರಿಸಿ ಅಂತ ಹೇಳಿಕೊಟ್ಟಿದ್ದಾರೆ. ಬನ್ನಿ ನೋಡೋಣ ಉತ್ತರ. ಚರಂಡಿಯ ಅಕ್ಕಪಕ್ಕದಲ್ಲಿ ಕೆಸರನ್ನು ರಾಶಿ ಹಾಕಿದಾಗ ಅದರಲ್ಲಿರುವ ನೀರಿನ ಅಂಶವು 3-4 ದಿನಗಳಲ್ಲಿ ಸೂರ್ಯನ ಶಾಖ ಮತ್ತು ಗಾಳಿಗೆ ಆವಿಯಾಗುತ್ತೆ. ತೂಕ ಕಡಿಮೆ ಆದ ಕಾರಣ ಅದನ್ನು ಸಾಗಿಸಲು ಕಡಿಮೆ ವಾಹನಗಳು ಅಥವಾ ಕಡಿಮೆ ಇಂಧನ ಬೇಕಾಗತ್ತೆ. ಇದು ವೆಚ್ಚವನ್ನು ಕಡಿಮೆ ಮಾಡುತ್ತದೆ. ನೆಕ್ಸ್ಟ್ ಪಾಯಿಂಟ್, ಒಣಗಿದ ಕೆಸರನ್ನು ನಿರ್ವಹಿಸುವುದು ಸುಲಭ ಮತ್ತು ಅದರಲ್ಲಿರುವ ಹಾನಿಕಾರಕ ಸೂಕ್ಷ್ಮಜೀವಿಗಳು ಬಿಸಿಲಿಗೆ ನಾಶವಾಗುವ ಸಾಧ್ಯತೆ ಇರುತ್ತದೆ.
ಇದು ನಿರ್ವಹಿಸುವ ವ್ಯಕ್ತಿಗಳ ಸುರಕ್ಷತೆಯನ್ನು ಸಹ ಹೆಚ್ಚಿಸುತ್ತದೆ ಅಲ್ವಾ. ನೆಕ್ಸ್ಟ್ 7ನೇ ಪ್ರಶ್ನೆ. ಒಂದು ದಿನದ ಮಟ್ಟಿಗೆ ನಿಮ್ಮ ಮನೆಯಲ್ಲಿನ ಚಟುವಟಿಕೆಗಳನ್ನು ಗಮನಿಸಿ, ಆವೀಕರಣವನ್ನು ಒಳಗೊಂಡಿರುವ ಚಟುವಟಿಕೆಗಳನ್ನು ಗುರುತಿಸಿ. ಆವೀಕರಣ ಪ್ರಕ್ರಿಯೆಯ ಅರಿವು ದೈನಂದಿನ ಚಟುವಟಿಕೆಗಳಲ್ಲಿ ನಮಗೆ ಹೇಗೆ ಸಹಾಯ ಮಾಡುತ್ತದೆ? 7ನೇ ಪ್ರಶ್ನೆಗೆ ಉತ್ತರ. ಮನೆಯಲ್ಲಿನ ಆವೀಕರಣ ಚಟುವಟಿಕೆಗಳು ಬಹಳಷ್ಟಿದೆ. ಅದರೊಳಗಡೆ ಬಟ್ಟೆ ಒಣಗಿಸುವಿಕೆ, ಇಸ್ತ್ರಿ ಮಾಡುವುದು, ಬೆವರುವಿಕೆ, ನೆಲ ಒರೆಸುವುದು, ಹಸಿ ಕೂದಲನ್ನು ಒಣಗಿಸುವುದು, ಆಹಾರ ಪದಾರ್ಥಗಳನ್ನು ಹಸಿ ಕೂದಲನ್ನು ಒಣಗಿಸುವುದು. ಇದಾದಮೇಲೆ ನೆಕ್ಸ್ಟು ಆಹಾರ ಪದಾರ್ಥಗಳನ್ನು, ಉದಾಹರಣೆಗೆ ಉಪ್ಪಿನಕಾಯಿ, ಹಪ್ಪಳ, ಇದು ಸಹಾಯ ಯಾವ ರೀತಿಯಾಗಿ ಸಹಾಯ ಆಗ್ತಿದೆ ಅನ್ನೋದಕ್ಕೆ ಪಾಯಿಂಟ್ ಬರೆದಿರೋದು. ಆಹಾರ ಪದಾರ್ಥಗಳು ಉದಾಹರಣೆಗೆ ಉಪ್ಪಿನಕಾಯಿ, ಹಪ್ಪಳ ಕೆಡದಂತೆ ಕಾಪಾಡಿಕೊಳ್ಳಲು ಬಿಸಿಲಿನಲ್ಲಿ ಒಣಗಿಸಲಾಗುತ್ತದೆ. ಅದಾದಮೇಲೆ ಬಟ್ಟೆಗಳನ್ನು ಬೇಗ ಒಣಗಿಸಲು ಬಿಸಿಲು ಗಾಳಿ ಇರುವ ಸ್ಥಳದಲ್ಲಿ ಹರಡಿ ಹಾಕಬೇಕು ಎಂಬ ಅರಿವು ಮೂಡುತ್ತದೆ. ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಬೆವರು ಆವಿಯಾಗಿ ದೇಹವನ್ನು ತಂಪಾಗಿಸುತ್ತದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. 8ನೇ ಪ್ರಶ್ನೆ. ಪ್ರಕೃತಿಯಲ್ಲಿ ಘನಸ್ಥಿತಿಯಲ್ಲಿ ನೀರು ಹೇಗಿರುತ್ತದೆ? ನಮಗೆಲ್ಲರಿಗೂ ಗೊತ್ತುಂಟು ನೀರು ದ್ರವ ಸ್ಥಿತಿಯಲ್ಲಿರುವಂತಹ ಒಂದು ವಸ್ತು ಅಂತ ಹೇಳಿ. ಪ್ರಕೃತಿಯಲ್ಲಿ ಘನಸ್ಥಿತಿಯಲ್ಲಿ ಯಾವಾಗ ಇರುತ್ತೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಪ್ರಕೃತಿಯಲ್ಲಿ ಘನಸ್ಥಿತಿಯಲ್ಲಿ ನೀರು ಪರ್ವತಗಳ ಶಿಖರಗಳಲ್ಲಿ ಕಂಡುಬರುತ್ತದೆ ಹಾಗೂ ಭೂಮಿಯ ಉತ್ತರ ಮತ್ತು ದಕ್ಷಿಣ ಧ್ರುವ ಪ್ರದೇಶಗಳಲ್ಲಿ ಮಂಜುಗಡ್ಡೆ ಮತ್ತು ಹಿಮದ ರೂಪದಲ್ಲಿ ಕಂಡುಬರುತ್ತೆ. ಮಂಜುಗಡ್ಡೆ ಮತ್ತು ಹಿಮ ಅನ್ನೋದು ಘನ ರೂಪ ಅಲ್ವಾ. ಹಾಗಾಗಿಬಿಟ್ಟು ಈ ಒಂದು ಪ್ರದೇಶದಲ್ಲಿ ತಂಪಾದ ಒಂದು ವಾತಾವರಣ ಇರೋದ್ರಿಂದ ಈ ಪ್ರದೇಶಗಳಲ್ಲಿ ನೀರು ಘನಸ್ಥಿತಿಯಲ್ಲಿ ಇರುತ್ತೆ. ಓಕೆ, ನಾವು ಕಾಮನ್ ಆಗಿ ಹೇಳಿದ್ರೆ ನೀರು ಘನಸ್ಥಿತಿಯಲ್ಲಿ ಅಂತಂದರೆ ನಾವು ಫ್ರಿಡ್ಜ್ನಲ್ಲಿಟ್ಟಿರುವಂತಹ ಒಂದು ಐಸ್ ಕ್ಯೂಬ್ ಅನ್ಬೋದು. ಬಟ್ ಇಲ್ಲಿ ಕೊಟ್ಟಿರೋದು ಪ್ರಕೃತಿಯಲ್ಲಿ ಯಾವ ರೀತಿಯಾಗಿರುತ್ತೆ ಅಂತ. ಪ್ರಕೃತಿಯಲ್ಲಿ ಇರೋದ್ರಿಂದ ಪ್ರಕೃತಿಯಲ್ಲಿ ಅಂದ ತಕ್ಷಣ ನಾವೇನು ಮಾಡಬೇಕಪ್ಪ ಅಂತಂದರೆ ತಂಪಾದ ಸ್ಥಳ, ವಾತಾವರಣ ಇರುವ ಸ್ಥಳಗಳನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ 9ನೇ ಪ್ರಶ್ನೆ. ನೀರು ನಮ್ಮ ಹಕ್ಕು ಎನ್ನುವ ಮೊದಲು ನೀರು ನಮ್ಮ ಜವಾಬ್ದಾರಿ ಎನ್ನಿ ಎಂಬ ಹೇಳಿಕೆಯ ಕುರಿತು ಆಲೋಚಿಸಿ. ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಈ ಹೇಳಿಕೆಯು ನೀರನ್ನು ಕೇವಲ ಒಂದು ಸಂಪನ್ಮೂಲವಾಗಿ ಬಳಸುವುದಕ್ಕಿಂತ ಹೆಚ್ಚಾಗಿ ಅದನ್ನು ರಕ್ಷಿಸುವ ನಮ್ಮ ಹೊಣೆಗಾರಿಕೆಯನ್ನು ಒತ್ತಿ ಹೇಳುತ್ತದೆ. ಹೌದು, ಹಕ್ಕು ಹೇಗೆ? ನಮಗೆ ನೀರು ಕುಡಿಯಲು, ಬಳಸಲು ಹಕ್ಕಿದೆ. ಆದರೆ ಈ ಹಕ್ಕನ್ನು ಚಲಾಯಿಸುವಾಗ ನಾವು ನೀರನ್ನು ವ್ಯರ್ಥ ಮಾಡಬಾರ್ದು. ನೆಕ್ಸ್ಟು, ಜವಾಬ್ದಾರಿ ಹೇಗೆ? ನೀರು ನೈಸರ್ಗಿಕ ಸಂಪನ್ಮೂಲವಾಗಿದ್ದು ಅದು ಎಲ್ಲ ಜೀವಿಗಳಿಗೂ ಅಗತ್ಯ. ಅದನ್ನು ಮಿತವಾಗಿ ಬಳಸುವುದು, ಕಲುಷಿತಗೊಳಿಸದೇ ಇರುವುದು ಮತ್ತು ಮುಂದಿನ ಪೀಳಿಗೆಗೆ ಉಳಿಸುವುದು ಅದು ನಮ್ಮ ಜವಾಬ್ದಾರಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 10ನೆಯ ಪ್ರಶ್ನೆ, ಲಾಸ್ಟ್ ಪ್ರಶ್ನೆ. ನಿಲ್ಲಿಸಿದ ದ್ವಿಚಕ್ರ ವಾಹನದ ಆಸನವು ಬಿಸಿಲಿನ ಝಳಕ್ಕೆ ತುಂಬ ಬಿಸಿಯಾಗಿರುತ್ತದೆ. ನೀವು ಅದನ್ನು ಹೇಗೆ ತಂಪಾಗಿಸಬಹುದು? ಓಕೆ, ಇಲ್ಲಿ ನೋಡೋಣ. ಲಾಸ್ಟ್ ಪ್ರಶ್ನೆ. ಮೊದಲು ದ್ವಿಚಕ್ರ ವಾಹನವನ್ನು ಮರದ ನೆರಳಿನ ಕೆಳಗೆ ನಿಲ್ಲಿಸಬೇಕು. ನಂತರ ಒದ್ದೆಯಾದ ಬಟ್ಟೆಯನ್ನು ಸೀಟಿನ ಮೇಲೆ ಇಡಬೇಕು. ಇದರಿಂದ ಆವೀಕರಣವಾಗುತ್ತದೆ. ಸೀಟು ತಣ್ಣಗಾಗುತ್ತದೆ. ಅಥವಾ ಸೀಟಿನ ಮೇಲೆ ನೀರನ್ನು ಚಿಮುಕಿಸಬೇಕು. ಆಗ ಅದು ತಂಪಾಗುತ್ತದೆ. ಇದಿಷ್ಟು ಸಹ ನಾವು 6ನೇ ತರಗತಿಯ ಅಧ್ಯಾಯ 8 ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣದ ಪ್ರಶ್ನೋತ್ತರಗಳನ್ನು ನೋಡಿದ್ವಿ. ಇದರ ಮುಂಚಿನ ಪಾಠ ಅಧ್ಯಾಯ 7 ತಾಪ ಮತ್ತು ಅದರ ಮಾಪನದ ಪ್ರಶ್ನೋತ್ತರಗಳು ಸಹ ನನ್ನ ವಿಡಿಯೋದಲ್ಲಿದೆ. ನೀವು ನೋಡಬಹುದು. ಥ್ಯಾಂಕ್ ಯು ಫ್ರೆಂಡ್ಸ್.